ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೋಮವಾರ ಬಂತು ಅಂತಂದರೆ ಏನು ಸಂಡೇ ದಿನ ಎಲ್ಲರೂ ಮನೇಲೇ ಇರ್ತಾರಲ್ವಾ. ಸೋಮವಾರ ಬಂತು ಅಂತಂದರೆ ಏನು ಕೆಲಸ ಅನ್ನೋದು ಜಾಸ್ತಿನೇ ಇರುತ್ತೆ ಪ್ರತಿಯೊಬ್ಬ ಗೃಹಿಣಿಗೂ. ಹಾಗೆ ನನಗೂ ಕೂಡ ಅಷ್ಟೇ. ಮತ್ತು ಅದರಲ್ಲೂ ಈ ಡೂಪ್ಲೆಕ್ಸ್ ಮನೆ ಅಂತಂದರೆ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ. ಅದೇ ನಮಗೆ 2 BHK ಅಥವಾ 3 BHK ಆದರೆ ಸ್ವಲ್ಪ ಪರವಾಗಿಲ್ಲ, ನಮಗೆ ಕರೆಕ್ಟಾಗಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಈ ಡ್ಯೂಪ್ಲೆಕ್ಸ್ ಮನೆ ಇದೆಯಲ್ಲ, ಎಲ್ಲಿ ಕ್ಲೀನ್ ಮಾಡಬೇಕು ಎಲ್ಲಿ ಕ್ಲೀನ್ ಮಾಡಬಾರ್ದು ಅನ್ನೋ ಟೆನ್ಷನ್ನೇ ಜಾಸ್ತಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ಡೈಲಿ ರೂಟೀನ್ಸ್ ಕೆಲಸಗಳು, ಏನೋ ಅಡುಗೆ ಟಿಫನ್ನು, ಇನ್ನೇನೋ ಹೊರಗಡೆ ಹೋಗಿ ತಗೊಂಬ, ಇದೆಲ್ಲ ಕೆಲಸಗಳಿರುತ್ತೆ. ತುಂಬ ಕೆಲಸ ಅಂದರೆ ಕೆಲಸ, ಯಾವಾಗಲೂ ಕೆಲಸ, 365 ಡೇಸು ಕೂಡ ಕೆಲಸ ಅಂತ ಹೇಳ್ಬೋದು. ಸೊ ಆದಷ್ಟು ಈ ಡ್ಯೂಪ್ಲೆಕ್ಸ್ ಮನೆಗಿಂತ ಅಂದರೆ ಯಾರಾದರೂ ಎಲ್ಪ್ಗೆ ತಗೊಂಡು ಮಾಡಿಸ್ಕೊತೀನಿ ಅಂದರೆ ಓಕೆ ಡ್ಯೂಪ್ಲೆಕ್ಸ್ ಮನೆ. ಇಲ್ಲ ನಮಗೆ ಯಾರ ಕೆಲಸನೂ ಇಷ್ಟ ಆಗಲ್ಲ ಅಂತ ಅಂದರೆ ಅಂಥವ್ರಿಗೆ ಡ್ಯೂಪ್ಲೆಕ್ಸ್ ಮನೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಅಷ್ಟೇ, ನಾನು ಯಾರ ಕೆಲಸನೂ ಇಷ್ಟಪಡಲ್ಲ. ಸೊ ನಾನೇ ಮಾಡ್ಕೊಳ್ಳೋದಕ್ಕೂ ಜಾಸ್ತಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಬೇರೆ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ನನಗೆ ಸರಿಯಾಗಿ ವೀಡಿಯೋಸು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾವಾಗಲೂ ಮಾಮೂಲಿ ಕೆಲಸಗಳು, ಡೈಲಿ ರೂಟೀನ್ಸ್ ಕೆಲಸಗಳು, ಅಡುಗೆ ಟಿಫನ್ನು ಮತ್ತು ಕ್ಲೀನಿಂಗು, ಇನ್ನೇನೋ ಹೊರಗಡೆ ಹೋಗಿ ತಗೊಂಬ. ಸೊ ಆಮೇಲೆ ನನಗೆ ಟಯರ್ಡ್ ಆಗಿರುತ್ತೆ, ನನಗೆ ನಾನು ಟೈಮ್ ಕೊಟ್ಕೊಳ್ಳೋದ್ರಲ್ಲೇ ಟೈಮ್ ಸಾಕಾಗಿರುತ್ತೆ. ನನಗೆ ಏನೋ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೇ ಆಗೋದಿಲ್ಲ. ಸೊ ಈ ಥರ ಆಗ್ತಾಯಿದೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ವೀಡಿಯೋಸು ಸ್ವಲ್ಪ ಲೇಟಾಗಿ ಹಾಕ್ತಾ ಇರ್ತೀನಿ. ನನಗೆ ಯಾವಾಗ ಆಗುತ್ತೋ ಆವಾಗ ನೋಡ್ಕೊಂಡು ಆಗ್ತಾ ಇರ್ತೀನಿ. ಮೊದಲೆಲ್ಲ 2 ಡೇಸ್ಗೆ ಒಂದ್ಸಲ ಬರ್ತಾಯಿತ್ತು. ಆವಾಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸಗಳು ಮಾಡ್ಕೊತಾ ಇದ್ದೆ. ಇತ್ತೀಚೆಗೆ ಹೆವಿ ಅಂತ ಅನಿಸ್ತಾ ಇದೆ. ಮತ್ತು ಇಲ್ಲಿ ನಮ್ಮನೇಲೂ ಕ್ಲೀನ್ ಮಾಡ್ಕೊಬೇಕು, ಮತ್ತು ಊರಿಗೆ ಹೋದರೂ ಅಲ್ಲೂ ಕ್ಲೀನ್ ಮಾಡ್ಕೊಬೇಕು. ಅಲ್ಲಿ ಇಲ್ಲಿ ಕೆಲಸಗಳು ಮತ್ತು ಯೂಟ್ಯೂಬು ಹೆವಿ ಅಂತ ಅನ್ನಿಸ್ತಾ ಇದೆ ನನಗೆ ಇತ್ತೀಚೆಗೆ. ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಿ ಎಷ್ಟೇ ನಾವು ನೆಲ ಒರೆಸ್ಕೊಂಡ್ರೂ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಗಿಡಗಳ ಮೇಲೆ ಧೂಳಿತ್ತು ಅಂತಂದರೆ. ಅದಕ್ಕೆ ಇವತ್ತು ಫಸ್ಟು ಈ ಗಿಡಗಳೆಲ್ಲ ತೊಳ್ಕೊಂಬಿಡೋಣ ಅಂಥೇಳಿ ತೊಳಿತಾ ಇದ್ದೀನಿ ಸೋಮವಾರ. ಇನ್ನು ಈ ಚಳಿಗಾಲ ಬಂತು ಅಂತಂದ್ರೆ ಅಷ್ಟೇ, ಗಿಡಗಳ ಮೇಲೆಲ್ಲ ಧೂಳು ಬರ್ತಾನೆ ಇರುತ್ತೆ. ಗಾಳಿ ಜಾಸ್ತಿ ಇರುತ್ತಲ್ವ, ಎಲೆ ಉದುರೋದು ಇದೆಲ್ಲ ಸ್ಟಾರ್ಟ್ ಆಗುತ್ತಲ್ವ. ಸೊ ಸಖತ್ತು ಧೂಳಿರುತ್ತೆ. ಅದಕ್ಕೆ ನಾನು ಆದಷ್ಟು ಮಳೆ ಶುರು ಆಗೋವರೆಗೂ ಆಗಾಗ ಒಂದು ಅಂದರೆ ಒಂದು 25 ಡೇಸು, ಒಂದು ತಿಂಗಳಿಗೂ ಒಂದು ಸಲ ತೊಳಿತಾ ಇರ್ತೀನಿ. ಇಲ್ಲ ಜಾಸ್ತಿ ಧೂಳಿತ್ತು ಅಂದರೆ ತಿಂಗಳಿಗೆ 2 ಸಲ ಕೂಡ ತೊಳಿತಾ ಇರ್ತೀನಿ. ಇನ್ನು ಇವಾಗ ಮೇಲ್ಗಡೆ ಎಲ್ಲ ಮನೆ ಮುಂದೆ ಇಟ್ಟಿರೋಂಥ ಗಿಡಗಳನ್ನೆಲ್ಲ ತೊಳೆದು ಇವಾಗ ಕೆಳಗಡೆ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂಥೇಳಿ ಫಸ್ಟು ಎಲ್ಲ ಕಸ ಗುಡಿಸಿದ್ದೆ ನಾನು. ಕಾರ್ ಪಾರ್ಕಿಂಗು, ಸ್ಟೆಪ್ಸ್ ಎಲ್ಲ ಕಸ ಗುಡಿಸಿನೇ ಆಮೇಲೆ ಮೇಲ್ಗಡೆ ಗಿಡಗಳನ್ನೆಲ್ಲ ತೊಳ್ಕೊಂಡಿದ್ದು. ಇನ್ನು ಇವಾಗ ಫ್ಲೋರ್ಗೆಲ್ಲ ಸೋಪ್ ಪೌಡರ್ ಎಲ್ಲ ಹಾಕಿ ಉಜ್ಜಿ ನೆನ್ಕೊಳ್ಳಿ, ಅದು ಕೊಳೆ ಎಲ್ಲ ಬಿಟ್ಕೊಳ್ಳಿ ಅಂಥೇಳಿ ಉಜ್ಜಿ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಗೇಟ್ ಕೂಡ ಉಜ್ಕೊಳ್ಳೋಣ ಅಂಥೇಳಿ ಉಜ್ಕೊತಾ ಇದ್ದೀನಿ. ಆಲ್ಮೋಸ್ಟು 1 ಮಂತೇನೋ ಆಗಿತ್ತು ನಾನು ಈ ಗೇಟ್ನೆಲ್ಲ ಉಜ್ಕೊಂಡು ತೊಳೆದಿದ್ದು. ಸೊ ಲಾಸ್ಟ್ ಟೈಮು ದಸರಾ ಹಬ್ಬಕ್ಕೆ ಜಸ್ಟು ಕಾರ್ ಪಾರ್ಕಿಂಗ್ ಅಷ್ಟೇ ತೊಳೆದಿದ್ದೆ, ಗೇಟೆಲ್ಲ ತೊಳೆಯೋಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಗಲೀಜು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ತೊಳಿತಾ ಇದ್ದೀನಿ. ಇವರು ಬೇರೆ ಓವರಾಲ್ ನಮ್ಮ ಬಿಲ್ಡಿಂಗ್ ಎಲ್ಲ ಫುಲ್ ವೈಟ್ ಪೇಂಟ್ ಮಾಡಿಸಿರೋದು, ಮತ್ತು ಗೇಟೂ ಅಷ್ಟೇ ವೈಟ್ ಕಲರು. ಸ್ವಲ್ಪ ಇದು ಮಳೆ ಬಂದು ಏನಾದರೂ ಫಂಗಸ್ ಆಗಿತ್ತು ಅಂತಂದರೆ ಕಪ್ಪು ಕಾಣಿಸುತ್ತೆ. ಅದಕ್ಕೆ ಆವಾಗಲೇ ತೊಳ್ಕೊಂಬಿಡ್ತೀನಿ ನಾನು. ಅದರಲ್ಲೂ ಆ ಡಿಸೈನ್ ಇದೆಯಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಉಜ್ಕೊಂಡು ತೊಳ್ಕೊಬೇಕು. ಸೊ 1-2 ಸ್ಕ್ರಬ್ನ, ಪಾತ್ರೆ ತೊಳೆಯೋ ಸ್ಕ್ರಬ್ ಇರುತ್ತಲ್ವ, ಅದರಲ್ಲಿ ಉಜ್ಜಿ ತೊಳೆದ್ಬಿಡ್ತೀನಿ. ಫಸ್ಟು ಉಜ್ಜಿದ ತಕ್ಷಣವೇ ಒಣಗೋಗ್ಬಿಡುತ್ತಲ್ಲ, ಆಮೇಲೆ ತೊಳೆದ್ರೂ ಹೋಗಲ್ಲ, ಬೆಳ್ಳಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಉಜ್ಜಿದ ತಕ್ಷಣ ಇವಾಗ ನೀರು ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಇನ್ನೂ ಫ್ಲೋರೆಲ್ಲ ಏನೂ ತೊಳೆದಿಲ್ಲ. ಇನ್ನು ಇಲ್ಲಿ ಸ್ಟೆಪ್ಸು ಕೂಡ ಇವತ್ತು ಬಟ್ಟೆಯಲ್ಲಿ ಒರೆಸ್ಕೊಂಡಿಲ್ಲ. ಸ್ವಲ್ಪ ಕಿಚನಲ್ಲಿ
ವಾಟರ್ ಫಿಲ್ಟರ್ದು ವೇಸ್ಟ್ ನೀರು ಇರುತ್ತಲ್ಲ, ಅದನ್ನ ಹಾಕೋಣ ಇತ್ತು ನೀರು, ಅದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀರು ಹಾಕಿದ್ರೆ ಅಷ್ಟು ಧೂಳು ಅನ್ನೋದು ಚೆನ್ನಾಗಿ ಹೋಗಲ್ಲ. ಅದಕ್ಕೆ ಬಟ್ಟೆ ತೊಗೊಂಡೇ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಅಂದರೆ ನಾನು ಈ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಆಮೇಲೆ ಹೋಗಿ ಸ್ಟೆಪ್ಸ್ ಮೇಲೆ ನೀರು ಹಾಕೋಣ ಅಂತ ಅಂದ್ಕೊಂಡೆ. ಸಂಜೆ ಆಗಿತ್ತಾಗಲೇ. ಇವರು ಸೆನ್ಸಸ್ ಅವ್ರು ಬೇರೆ ಬರ್ತೀನಿ ಅಂತ ಹೇಳಿದರು ಸೋಮವಾರ ದಿನ. ಅಂದರೆ ಗೇಟ್ ಮೇಲೆ ಚೀಟಿ ಅಂಟಿಸೋಗಿದ್ರು, ಸೆನ್ಸಸ್ ಬರ್ತೀವಿ 3 ಗಂಟೆಗೆ ಅಂತೇಳಿ. ಆದರೆ ಅವತ್ತು ಬರಲೇ ಇಲ್ಲ ಅವರು. ಅದಕ್ಕೋಸ್ಕರನೇ ಕಾರ್ ಪಾರ್ಕಿಂಗ್ ತೊಳೆಯೋದು ಲೇಟ್ ಆಯಿತು. ಇನ್ನು 4-4:15 ಹಂಗಾಗಿತ್ತು. ನಾನು ಸ್ಟೆಪ್ಸ್ ಮೇಲೆ ನೀರು ಹಾಕೋಕೆ ಹೋಗಲಿಲ್ಲ. ನೀರು ಹಾಕಿದ್ರೆ ಅಷ್ಟು ಧೂಳು ಹೋಗೋದಿಲ್ಲ, ಬಟ್ಟೆ ತಗೊಂಡು ಒರೆಸಿದ್ರೆ ಚೆನ್ನಾಗಿ ಕಾಣೋದು ಅಂತ ಅಂದ್ಬಿಟ್ಟು, ಬಿಡು ಮಂಗಳವಾರ ದಿನ ಒರೆಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸ್ಟೆಪ್ಸ್ಗೆಲ್ಲ ನೀರು ಹಾಕೋಕೆ ಹೋಗಲಿಲ್ಲ. ಸೊ ಇನ್ನು ಟೀ ಎಲ್ಲ ಕುಡ್ಕೊಂಡು ಸ್ನಾನ ಮಾಡಿ, ಗ್ರಾಸರಿ ಎಲ್ಲ ಖಾಲಿ ಆಗಿತ್ತು. ಈ ಮಂತ್ ಗ್ರಾಸರಿ ತೊಗೊಂಬರೋಣ ಅಂತೇಳಿ ಇವಾಗ ಸೂಪರ್ ಮಾರ್ಕೆಟ್ಗೆ ಬಂದೆ. ಇನ್ನು ಗ್ರಾಸರಿ ಎಲ್ಲ ತಗೊಂಡು ಹೋಮ್ ಡೆಲಿವರಿ ಕೊಡಿ ಅಂತೇಳಿ ಅವ್ರಿಗೆ ಹೇಳಿಬಿಟ್ಟು ಬಂದೆ ನಾನು. ಹಾಗೆ ಬರ್ತಾ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಸೊ ತರಕಾರಿ ಎಲ್ಲ ತೊಗೊಂಬಂದು ನಾಟಿ ಬೀನ್ಸು ಮತ್ತು ಮೂಲಂಗಿ ಬೇಳೆ ಹಾಕ್ಕೊಂಡು ಸಾರು ಮಾಡಿದ್ದೀನಿ. ಸೊ ಸಾರು ಮಾಡ್ತಾ ಹಾಗೆ ಇಲ್ಲಿ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ. ಏನಕ್ಕೆ ಅಂತಂದರೆ, ಇಷ್ಟು ದಿನ ನಾವು ಒಂದು 7ರಿಂದ 8 ವರ್ಷದಿಂದ ಪ್ಯಾಕೆಟ್ ಮೊಸರನ್ನ ತೊಗೊತಾ ಇದ್ದೆ. ರೀಸೆಂಟಾಗೆ ಒಂದು ವಿಡಿಯೋ ನೋಡಿದೆ, ಫ್ಯಾಕ್ಟ್ರಿಯಲ್ಲಿ ಮೊಸರನ್ನ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದನ್ನು ನನ್ನ ಹಸ್ಬೆಂಡ್ಗೂ ಕೂಡ ಕಳಿಸ್ದೆ. ಇನ್ಮೇಲೆ ಮೊಸರು ತಿನ್ನೋದೇ ಬೇಡ ಅಂತ ಅಂದ್ಬಿಟ್ಟು ಇವಾಗ ಹಾಲನ್ನು ಕಾಯಿಸಿ ಎಪ್ಪಾಕೋಣ ಅಂತ ಅಂದ್ಬಿಟ್ಟು ರಾತ್ರಿ ಅಡುಗೆ ಮಾಡ್ಕೊತ ಕಾಯಿಸ್ಕೊಂಡಿದ್ದೀನಿ. ಇಷ್ಟು ದಿನ ಯಾಕೆ ಬಿಟ್ಟಿದ್ದೆ ಅಂತ ಅಂದರೆ, ಹಾಲು ಇಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಮರ್ತುಬಿಟ್ಟು ಫುಲ್ಲು ಹಾಲೆಲ್ಲ ಏನು ಸೀದೋಗ್ಬಿಟ್ಟು, ಪಾತ್ರೆ ಎಲ್ಲ ಫುಲ್ಲು ಸೀದು, ಅಂದರೆ ತೊಳೆಯೋದಕ್ಕೆ ಬರದೇ ಇರೋಂಗೆ ಸೀದೋಗೋ ಥರ ಹಾಲನ್ನು ಇಟ್ಬಿಟ್ಟು ಮರ್ತೋಗ್ತಾ ಇದ್ದೆ. ಅದಕ್ಕೆ ಆ ಟೆನ್ಷನ್ ಬೇಡ ಅಂತೇಳಿ ಪ್ಯಾಕೆಟ್ ಮೊಸರನ್ನ ತೊಗೊತಾ ಇದ್ದಿದ್ದು. ಆದರೆ ಈ ವಿಡಿಯೋ ನೋಡಿದ್ಮೇಲೆ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಲ್ಲಿ ಕಾಸಿ ಎಪ್ಪಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸೋಮವಾರ ಹೆಂಗೂ ನಾವು ಅಂದರೆ ಒಲೆ ಮುಂದೆ ಇದ್ದಾಗ ಹಾಲನ್ನು ಕಾಯಿಸಿ ಎಪ್ಪಾಕೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತು ಅಡುಗೆ ಅಂತೂ ಕಂಪಲ್ಸರಿ ಮಾಡಲೇಬೇಕಲ್ವಾ. ಅಂಥ ಟೈಮಲ್ಲಿ ಹಾಲನ್ನು ಕಾಯಿಸ್ಕೊಳ್ಳೋಣ, ಆವಾಗ ಮರ್ತೋಗಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 1-2 ದಿನ ಸೋಮವಾರ ಮತ್ತು ಮಂಗಳವಾರ ನೈಟ್ ಹೊತ್ತು ಕಾಯಿಸಿ ಎಪ್ಪಾಕ್ದೆ. ಆದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏನಾದರೂ ಮೊಸರು ಬೇಕಂದರೆ ಅಷ್ಟೊಂದು ಚೆನ್ನಾಗಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಇವಾಗ ಬುಧವಾರದಿಂದ ನಾನು ಚೇಂಜ್ ಮಾಡಿಕೊಂಡೆ. ಬೆಳಗ್ಗೆ ಟಿಫನ್ ಮಾಡ್ತೀವಲ್ವ ಹೆಂಗೋ, ಆವಾಗೂ ನಾವು ಒಲೆ ಮುಂದೆನೇ ಇರ್ತೀವಿ. ಸೊ ಆವಾಗ ಕಾಯಿಸಿ ಎಪ್ಪಾಕ್ಬೋದಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಬೆಳಗ್ಗೆ ಹೊತ್ತೇ ನಾವು ಕಾಯಿಸಿ ಎಪ್ಪಾಕಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಮೊಸರು ಅನ್ನೋದು ಚೆನ್ನಾಗಾಗಿರುತ್ತೆ. ಅದಕ್ಕೆ ಇವಾಗ ಬೆಳಗ್ಗೆ ಹೊತ್ತು ಇಟ್ಕೊಂಡಿದ್ದೀನಿ. ಅಂದರೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದು ಕಾಫಿಗೆ ಇಟ್ಕೊಂಡು ಆಮೇಲೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿರ್ತೀನಿ. ಸೊ ನಾನು ಕಾಫಿ ಎಲ್ಲ ಕುಡ್ಕೊಂಡು ಬರೋಷ್ಟೊತ್ತಿಗೆ ಹಾಲು ಕೂಡ ಕಾದಿರುತ್ತೆ. ಮತ್ತು ನಾನು ಟಿಫನ್ ಎಲ್ಲ ಶುರು ಮಾಡಿ ಏನೋ ಟಿಫನ್ ಎಲ್ಲ ಅಂದರೆ ಮಾಡೋದೆಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಹಾಲು ಕೂಡ ತಣ್ಣಗಾಗಿರುತ್ತೆ. ಇನ್ನೇನು ನಾನು ಬ್ರೇಕ್ಫಾಸ್ಟು ತಿನ್ನೋದಿತ್ತು ಅಂತಂದರೆ ಅಂಥ ಟೈಮಲ್ಲಿ ಹಾಲು ಕೂಡ ತಣ್ಣಗಾಗಿರುತ್ತೆ. ಕೆನೆ ಎತ್ತಿಟ್ಟು ಆಮೇಲೆ ಹಾಲನ್ನು ಎಪ್ಪಾಕ್ತೀನಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಮೊಸರು ಅನ್ನೋದು ತುಂಬ ಚೆನ್ನಾಗಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಟೈಮೇ ಕಾಯಿಸಿ ಎಪ್ಪಾಕ್ತಾ ಇದ್ದೀನಿ, ನೈಟ್ ಟೈಮ್ ಇವಾಗ ಕಾಯಿಸಿ ಎಪ್ಪಾಕೋದಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ದುಡ್ಡಿಗೋಸ್ಕರ ಎಷ್ಟು ಮೋಸ ನಡೀತಾ ಇದೆ. ಬರೀ ದುಡ್ಡನ್ನು ಅಷ್ಟೇ ನೋಡ್ತಾರೆ ಜನಗಳು, ಆದರೆ ಮೋಸ ಮಾಡಿ ಏನೋ ದುಡ್ಡು ಮಾಡ್ತಾರೆ. ಆದರೆ ಕರ್ಮನ ಫಸ್ಟು ಅವರು ನೋಡೋದೇ ಇಲ್ಲ, ಫಸ್ಟು ದುಡ್ಡನ್ನೇ ನೋಡೋದು ಇವಾಗಂತೂ ಜನಗಳು. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಏನೋ ಆ ಮೋಸದ ಪ್ರಾಡಕ್ಟ್ಗಳನ್ನ ತಿನ್ನೋದನ್ನ ಸ್ವಲ್ಪ ಆದಷ್ಟು ನಾವು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಂದರೆ ಎಲ್ಲೆಲ್ಲಿ ಏನೇನು ಮೋಸ ಆಗ್ತಾಯಿದೆ ಅದನ್ನು ನಾವು ಮನೇಲೇ ತಯಾರಿಸ್ಕೋಬೋದಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ತುಪ್ಪದಲ್ಲೂ ಕೂಡ ಬೇಡದೇ ಇರೋಂಥ ಕೊಬ್ಬು ಬೆರೆಸ್ತಾರೆ, ಮತ್ತು ಏನೇನೋ ಆಯಿಲೆಲ್ಲ ಬೆರೆಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ವ.
ಅದಕ್ಕೆ ಆದಷ್ಟು ಎಲ್ಲಾದರೂ ಊರುಗಳ ಕಡೆ ಹೋದಾಗ ಬೆಣ್ಣೆ ಸಿಕ್ಕರೆ ಬೆಣ್ಣೆ ತೊಗೊಬಂದು ನಾವೇ ಕಾಯಿಸ್ಕೊಳ್ಳೋದಾಗಿರ್ಬೋದು. ಮತ್ತು ಮನೆಯಲ್ಲಿ ಹಾಲು ಹೇಗೆ ತರ್ತೀವಲ್ಲ, ಹಾಲಲ್ಲೂ ಕೂಡ ಏನು ಇದನ್ನು ಬೆರೆಸ್ತಾರೆ, ಗೊಬ್ಬರ ಅಂತ ಹೇಳ್ತಾರೆ. ಸೊ ಮನೆ ಹತ್ರ ಫ್ರೆಶ್ ಹಾಲು ಕೂಡ ಬರ್ತಾ ಇರ್ತಾರೆ, ಅಂಥವ್ರ ಹತ್ರ ಹಾಲು ಹಾಕ್ಸ್ಕೊಳ್ಳೋದು. ಹೀಗೆ ಯಾವುದೋ ಒಂದು ಅಟ್ಲೀಸ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಂದರಿಂದ ತಪ್ಪಿಸ್ಕೊಳ್ಳೋದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತೂ ಎಷ್ಟಾಗುತ್ತೋ ಅಷ್ಟು ಈ ಸಾಂಬಾರು ಪೌಡರ್ಗಳಾಗಿರ್ಬೋದು, ಕೆಲವೊಂದು ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಈ ಮೋಸದಿಂದ ಪಾರಾಗೋದಕ್ಕೆ. ಸೊ ಏನೋ ನಾವು ಫ್ರೆಶ್ ಹಾಲನ್ನು ತೊಗೊಂಡು ಆದಷ್ಟು ಮನೆಯಲ್ಲೇ ಕಾಯಿಸಿ ಹಾಲನ್ನು ಎಪ್ಪಾಕೋದಾಗಿರ್ಬೋದು, ಅದರಿಂದ ಕೆನೆ ತೆಗೆದು ತುಪ್ಪ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ಆದಷ್ಟು ಮನೇಲೇ ನಾವು ಮಾಡಿಕೊಂಡ್ರೆ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಹಾಲೆಲ್ಲ ಕಾಯಿಸಿ ಹಾಲು ತಣ್ಣಗಾದ್ಮೇಲೆ ಕೆನೆ ಎಲ್ಲ ಎತ್ತಿಟ್ಟು, ಸೊ ಈಗ ನಾನು ಏನು ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಗ್ಯಾಸ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಹಾಗೆ ಚಿಮ್ನಿ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗಂತೂ ನಾನು ಎವ್ರಿಡೇ ಏನೋ ಒರೆಸ್ತಾ ಇಲ್ಲ, ಒಂದು 2 ಡೇಸ್ಗೆ ಒಂದ್ಸಲ ಒರೆಸ್ಕೊತೀನಿ ಚಿಮ್ನಿ ಮೇಲೆ ಏನು ಆಯಿಲ್ ಸ್ಟೇನ್ ಅನ್ನೋದು. ಸೊ ಈಗ ಗ್ಯಾಸ್ ಎಲ್ಲ ಒರೆಸ್ಕೊಂಡೆ. ನೆಕ್ಸ್ಟ್ ಇವಾಗ ಏನೇನು ಎಲ್ಲೆಲ್ಲಿ ಧೂಳು ಕಾಣುತ್ತೋ ಅಲ್ಲೇ ಆಗಿಂದಾಗಲೇ ಎಲ್ಲ ಒರೆಸ್ಕೊತಾ ಇದ್ದೀನಿ. ನಿಮ್ಮ ಜೊತೆಗೆ ಎನರ್ಜಿಗೋಸ್ಕರ ಒಂದು ಟಿಪ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಯಾವ ಟಿಪ್ಪು ಅಂತೇಳಿ ನೆಕ್ಸ್ಟು ಕ್ಲಿಪ್ಪಿಂಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇನ್ನು ನಾನು ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆನೂ ಅಷ್ಟೇ ಎಲ್ಲ 1-2 ಪಾತ್ರೆ ಇತ್ತು ಅಷ್ಟೇ, ಅದನ್ನ ಎಲ್ಲ ಪಾತ್ರೆ ತೊಳೆದು ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಒರೆಸಿ ನೆಕ್ಸ್ಟ್ ಇವಾಗ ಗ್ರಾಸರಿ ಎಲ್ಲ ನಾನು ಅಡುಗೆ ಮಾಡಬೇಕಾದಾಗೆ ಬಂತು. ಸೊ ಸ್ವಲ್ಪ ರೇಷನ್ ಥರದಿತ್ತು ಅಂದರೆ ಇಲ್ಲೇ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ, ಜಾಸ್ತಿ ಥರದಿತ್ತಂದರೆ ಡಿಮಾರ್ಟ್ಗೆ ಹೋಗ್ತೀನಿ. ಸೊ ಇನ್ನು ಇವಾಗ ಎಲ್ಲ ಊಟ ಆದಮೇಲೆ 9 ಕಾಲು ಆಗಿತ್ತು, ಎಲ್ಲರೂ ಮಲ್ಕೊಳಕ್ಕೆ ಹೋಗಿದ್ರು. ಸೊ ನಾನು ಎಲ್ಲ ಗ್ಯಾಸ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ಗ್ರಾಸರಿ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇನ್ನೂ 9 ಕಾಲು ಆಗಿತ್ತಲ್ಲ, ಸೊ ಆರಾಮಾಗಿ ಇನ್ನೊಂದು 10 ಗಂಟೆ 10:30 ಮಲ್ಕೊತೀನಿ ನಾನು. ಅಷ್ಟೊತ್ತಿಗೆ ಇವನು ಕೂಡ ಎತ್ತಿಟ್ಬಿಡೋಣ ಅಂಥೇಳಿ ಇವಾಗ ಎಲ್ಲ ಬ್ಯಾಗಿಂದ ಎಲ್ಲ ಐಟಮ್ಸ್ನ ತೆಗಿತಾ ಇದ್ದೀನಿ. ನಮಗೆ ಗೃಹಿಣಿಯರಿಗೆ ಮನೆಯಲ್ಲಿ ಕೆಲಸಗಳನ್ನ ಮಾಡಿ ಎನರ್ಜಿ ಅನ್ನೋದು ಲಾಸ್ ಆಗಿರುತ್ತೆ. ಇನ್ಸ್ಟೆಂಟ್ ಎನರ್ಜಿ ಬೇಕು ಅಂತಂದರೆ ಆಮ್ಲ ಜ್ಯೂಸು ಮತ್ತು ಮೊಟ್ಟೆ ಮತ್ತು ಏನು ನುಗ್ಗೆ ಸೊಪ್ಪು ಈ ಥರದ್ದೆಲ್ಲ ತಿನ್ನೋದ್ರಿಂದ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ನಾನು ಗ್ರಾಸರಿಗೆ ಪ್ರತಿ ತಿಂಗಳು ಹೋಗ್ತಾ ಇರ್ತೀನಿ. ಯಾಕೆ ಅಂತಂದರೆ ಇವರು ಫುಡ್ ವರ್ಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರು ಮೊದಲೆಲ್ಲ. ಸೊ ರಿಟೇಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಎವ್ರಿ ಮಂತು ಫ್ರೆಶ್ ಗ್ರಾಸರಿ ತಗೊಬರ್ಬೇಕು. ಒಂಚೂರು ಹುಳ ಆಯಿತು ಅಂತಂದರೆ ಬಿಸಾಕ್ಬಿಡ್ಬೇಕು ಇವ್ರಿಗೆ. ಅದಕ್ಕೆ ನಾನು ಮಂತ್ಲಿ ಹೋಗಿ ಗ್ರಾಸರಿ ತಗೊಬರ್ತೀನಿ. 1-2 ತಿಂಗಳಿಗೂ 3 ತಿಂಗಳಿಗೂ ಆಗಷ್ಟು ಗ್ರಾಸರಿ ತಗೊಬಂದಿಟ್ರೆ ಬೇಡ ಅಂತ ಹೇಳ್ತಾರೆ ಇವರು. ಹಾಗಾಗಿ ಎವ್ರಿ ಮಂತು ಹೋಗಿ ಎಷ್ಟು ಬೇಕೋ ಅಷ್ಟು ಗ್ರಾಸರಿನ ತರೋದು ನಾನು. ಜಾಸ್ತಿ ಕಾಳುಗಳು ಎಲ್ಲ ರೇಷನ್ ಅಂದರೆ ತಿನ್ನೋವಂಥ ಫುಡ್ನ ಜಾಸ್ತಿ ತಗೊಬರಲ್ಲ. ಎಷ್ಟು ಬೇಕೋ ಅಷ್ಟು, ಅಂದರೆ ಆ ಮಂತ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೊಂಬರ್ತೀನಿ. ಕಾಳುಗಳು ಅಂದರೆ ಕಡಲೆ ಕಾಳು ಈ ಥರದವೆಲ್ಲ ಅವು ಬೇಗ ಹುಳ ಬೀಳಲ್ಲ, ಅಂಥವನ್ನೆಲ್ಲ 1 kg 2 kg ಹಿಂಗೆಲ್ಲ ತೊಗೊಂಬಂದು ಇಟ್ಟಿರ್ತೀನಿ. ರವೆ ಅವಲಕ್ಕಿ ಈ ಥರದವೆಲ್ಲ ಅಂದರೆ ಮಂತ್ಲಿ ತೊಗೊಂಬರ್ತೀನಿ. ಮತ್ತು ಅಡುಗೆ ಎಣ್ಣೆನೂ ಅಷ್ಟೇ ಫ್ರೆಶ್ ಆಗಿ ತೊಗೊಂಬರ್ತೀನಿ. ಈ ಸಲ ನಾನು 2 ಪ್ಯಾಕೆಟ್ ತೊಗೊಂಡಿರೋದು ಅಡುಗೆ ಎಣ್ಣೆ ರಿಫೈಂಡು. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಚಳ್ಳಕೆರೆಯಲ್ಲಿ ನಮ್ಮ ಯಜಮಾನ್ರು ಗ್ರೌಂಡ್ನಟ್ ಆಯಿಲು ಒಂದು 5 ಲೀಟ್ರು ತೊಗೊಂಬಂದಿದ್ರು. ಸೊ ಇದು ಅಡುಗೆಗೆಲ್ಲ ಗಾಣದೆಣ್ಣೆ ಹಾಕ್ತೀನಿ. ಡೀಪ್ ಫ್ರೈ ಏನಾದರೂ ಮಾಡೋಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ರಿಫೈನ್ ತೊಗೊಂಬರ್ತೀನಿ. ಸೊ ಗ್ರೌಂಡ್ನಟ್ ಆಯಿಲಲ್ಲಿ ನಾವು ಫ್ರೈ ಮಾಡಿದ್ರೆ ಅದು ನೊರೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ರಿಫೈನ್ನ ತೊಗೊಂಡಿದ್ದೀನಿ.
ಸೊ 2 ಪ್ಯಾಕೆಟ್ ತಂದಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು. ಜಾಸ್ತಿ ಏನು ನಾನು ಆಯಿಲಲ್ಲೂ ಕೂಡ ಏನು ಡೀಪ್ ಫ್ರೈ ಮಾಡೋಂಥ ಅಡುಗೆಗಳನ್ನ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ನನಗೂ ಮತ್ತು ನನ್ನ ಮಕ್ಕಳಿಗೆ ಎಣ್ಣೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಹಾಗಾಗಿ ನನ್ನ ಮಗ ಅಂತೂ ಏನು ಡೀಪ್ ಫ್ರೈ ಆಗಿರೋಂಥವನ್ನ ತಿನ್ನೋದೇ ಇಲ್ಲ. ಇನ್ನು ಮಗಳು ಅಷ್ಟೇ, ನಾನು ಅಷ್ಟೇ ಎಣ್ಣೆ ಎಣ್ಣೆ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಹೋಗಲ್ಲ. ಇನ್ನು ನಮ್ಮ ಯಜಮಾನ್ರು ಅಷ್ಟೇ, ಅವರು ತಿನ್ನೋಕ್ಕೆ ಹೋಗಲ್ಲ. ಹಾಗಾಗಿ ರೇರಾಗೆ ನಾನು ಡೀಪ್ ಫ್ರೈ ಮಾಡೋದು. ಆದ್ರೂ ಇರಲಿ ಅಂತ ಅಂದ್ಬಿಟ್ಟು 2 ಪ್ಯಾಕೆಟ್ ಎಣ್ಣೆ ತೊಗೊಂಬಂದಿದ್ದೀನಿ. ಇನ್ನು ಕಾಫಿ ಪೌಡರು, ಟೀ ಪೌಡರು ಅಷ್ಟೇ ಎವ್ರಿ ಮಂತು ಫ್ರೆಶ್ ಆಗಿರೋಂಥದ್ದೇ ತೊಗೊಂಬರೋದು. ಸೊ ಇನ್ನು ಇವನ್ನೆಲ್ಲ ಎತ್ತಿಟ್ಟು ಮಲಗೋಷ್ಟೊತ್ತಿಗೆ ಒಂದು 10:30 ಆಗಿತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮಂಗಳವಾರದ ದಿನ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ಬೀಟ್ರೂಟು ಆಲ್ಮೋಸ್ಟ್ 1 ವಾರ ಆಗೋಗಿತ್ತು. ಇನ್ನು ಜಾಸ್ತಿ ದಿನ ಇಡಬಾರ್ದು ಅಂತ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ ಮಂಗಳವಾರದ ದಿನ ಟಿಫನ್ಗೆ. ನಾನು ಈ ಬೀಟ್ರೂಟ್ ಪಲ್ಯಕ್ಕೆ ಲಾಸ್ಟಿಗೆ ಕಾಯಿ ತುರಿ ಎಲ್ಲ ಹಾಕಿ ಇದು ಎವರೆಸ್ಟು ಗರಂ ಮಸಾಲ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳಿಗೆ, ಅಂದರೆ ವೆಜ್ ಪಲ್ಯಗಳಿಗೆ ಮತ್ತು ನಾನ್ ವೆಜ್ ಗ್ರೇವಿಗಳಿಗೆ ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ಗೆ, ಅಂದರೆ ಇನ್ನೊಂದು 2 ಮಿನಿಟ್ಸ್ 5 ಮಿನಿಟ್ಸ್ಗೆ ಇಳಿಸ್ತೀವಿ ಅನ್ನುವಾಗ ಗರಂ ಮಸಾಲ ಹಾಕಿದರೆ ಟೇಸ್ಟು ಸಖತ್ತಾಗಿರುತ್ತೆ. ಅಂದರೆ ರುಚಿ ಜಾಸ್ತಿ ಆಗುತ್ತೆ ಗರಂ ಮಸಾಲ ಹಾಕೋದ್ರಿಂದ. ಹಾಗಾಗಿ ಬೀಟ್ರೂಟ್ ಪಲ್ಯ ಮತ್ತು ನವಲಕೋಸು ಪಲ್ಯ ಮತ್ತು ಇದು ಸೀಮೆ ಬದನೆಕಾಯಿ ಪಲ್ಯ, ಈ ಥರ ಡ್ರೈ ಪಲ್ಯಗಳಿಗೂ ಗರಂ ಮಸಾಲ ಹಾಕ್ತೀನಿ. ಮತ್ತು ಗ್ರೇವಿಗಳಿಗೂ ಹಾಕ್ತೀನಿ, ವೆಜ್ ಗ್ರೇವಿಗೂ ಹಾಕ್ತೀನಿ ಮತ್ತು ನಾನ್ ವೆಜ್ ಗ್ರೇವಿಗಳಿಗೂ ಕೂಡ ಲಾಸ್ಟಿಗೆ ಗರಂ ಮಸಾಲ ಹಾಕಿದ್ರೆ ನನಗೆ ಇಷ್ಟ ಆಗೋದು. ಹಾಗಾಗಿ ಈ ಬೀಟ್ರೂಟ್ ಪಲ್ಯ ಕೂಡ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಅದನ್ನು ಏನೋ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಿಚ್ ಆಫ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ಗರಂ ಮಸಾಲ ಹಾಕಿ ಜಸ್ಟು ಅದು ಹಸಿ ವಾಸನೆ ಹೋದ್ಮೇಲೆ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿದ್ದೀನಿ. ನೆಕ್ಸ್ಟ್ ಈ ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕಾಯಿ ತುರಿ ಹಾಕಿ ಅದು ಒಂದು ಸ್ವಲ್ಪ 1-2-3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈ ಗರಂ ಮಸಾಲ ಹಾಕ್ಕೊಬೇಕು. ಸೊ ಫಸ್ಟೇ ಗರಂ ಮಸಾಲ ಹಾಕೋಕ್ಕೆ ಹೋಗ್ಬಾರ್ದು. ಕಾಯಿ ತುರಿ ಎಲ್ಲ ಹಾಕಿ ಈಗ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ 1-2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಸಿಮ್ಮಲ್ಲಿ ಇಟ್ಕೊಂಡಿರ್ತೀನಿ ನಾನು ಏನೋ ಗ್ಯಾಸ್ನ. ಸೊ ಈಗ ಗರಂ ಮಸಾಲ ಕೂಡ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ 1-2-3 ನಿಮಿಷ ಹಂಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಪ್ಲೇಟ್ನ ಮುಚ್ತಾ ಇದ್ದೀನಿ. ಇನ್ನು ನಾನು ಮಂಗಳವಾರದ ದಿನ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಟಿಫನ್ ಅಷ್ಟೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ಸೆನ್ಸಸ್ ಅವರು ಬಂದರು, ಒಂದು 10:30ಗೆ ಬಂದರು. ಅವರು ಆ್ಯಕ್ಚುಲಿ ಸೋಮವಾರ ಮಧ್ಯಾಹ್ನ ಬರಬೇಕಾಗಿತ್ತು, ಅವತ್ತು ಬರಲಿಲ್ಲ. ಸೊ ಮಂಗಳವಾರದ ದಿನ ಒಂದು 10:30 ಹಂಗೆ ಬಂದರು. ನಾನು ಪೂಜೆ ಮಾಡೋಣ ಅಂತ, ಅಂದರೆ ಸ್ನಾನಕ್ಕೆ ಹೋಗಿ ಪೂಜೆ ಮಾಡೋಣ ಅನ್ನೋಷ್ಟೊತ್ತಿಗೆ ಅವ್ರು ಬಂದರು. ಸರಿ, ಇನ್ನು ಅವರು 1 ಅವರ್ ಆಗುತ್ತಲ್ವ ಮುಗಿಸೋಷ್ಟೊತ್ತಿಗೆ, ಇವರು ಬೇರೆ ಮನೇಲೇ ಇದ್ದರು. ಸರಿ, ಅವರು ಸೆನ್ಸಸ್ ಅವ್ರಿಗೆ ಆನ್ಸರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಟೆರೇಸ್ ಬೆಡ್ರೂಮಲ್ಲಿ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಎಲ್ಲ ಜೋಡಿಸಿ ಪೇಪರ್ನ ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ನ್ಯೂಸ್ ಪೇಪರ್ ಎಲ್ಲ ನೀಟಾಗಿ ಜೋಡಿಸಿ ಅದಾದಮೇಲೆ ಅಲ್ಲಿ ಬೆಡ್ನ ಕೂಡ ಸೆಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ಅವ್ರದ್ದು ಸೆನ್ಸಸ್ ಕೂಡ ಮುಗ್ದಿತ್ತು. ಇನ್ನು ಮಧ್ಯಾಹ್ನ ಏನೋ ಅಡುಗೆ ಮಾಡಿ ಊಟ ಮಾಡಿ ನೆಕ್ಸ್ಟು ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಸೊ ಹೊಸ್ಲಿಗೆಲ್ಲ ದೀಪ ಹಚ್ಚಿ ಅದಾದಮೇಲೆ ಪೂಜೆನ ಮಾಡಿದೆ. ಸೊ ನೆಕ್ಸ್ಟು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಒಂದು 7 ಗಂಟೆ ಆಯಿತು, ಎಲ್ಲ ಶ್ಲೋಕ ಎಲ್ಲ ಓದೋಷ್ಟೊತ್ತಿಗೆ. ಆಮೇಲೆ ಒಂದು 10-15 ನಿಮಿಷ ಹಂಗೆ ಕೂತ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿ ಡಿನ್ನರ್ಗೆ ಮಂಗಳವಾರ ದಿನ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಪಪ್ಪು ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ. ಸೊ ನುಗ್ಗೆ ಸೊಪ್ಪು ಲಾಸ್ಟ್ ವೀಕು ಗುರುವಾರ ದಿನ ಬಂದನಲ್ವ, ಅವತ್ತೇ ನುಗ್ಗೆ ಸೊಪ್ಪು ಬಸ್ಸಾರು ಮುದ್ದೆ ಮಾಡಿದ್ದೆ. ಇನ್ನೂ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಏನಾದರೂ ರೊಟ್ಟಿ ಮಾಡೋಣ ಅಂತ ನೋಡಿದೆ, ಆದರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇನ್ನು ಭಾಳ ದಿನ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಪಪ್ಪು ಸಾಂಬಾರಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಪಲ್ಯಕ್ಕೆ ನಾನು ಸೊಪ್ಪನ್ನ ತೊಳೆದ್ಬಿಟ್ಟು ಒಂದು ಕಡಾಯಲ್ಲಿ ಹಾಕಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ಕಡಲೆಕಾಯಿ ಬೀಜನ ರುಬ್ಬಿ ಹಾಕಿದ್ದೀನಿ. ಒಂದೊಂದು ಟೈಮು ಹಸಿ ಕಡಲೆಕಾಯಿ ಬೀಜ ಹಾಕ್ತೀನಿ,
ಒಂದೊಂದು ಸಲ ಹುರಿದಿದ್ದ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ರುಬ್ಕೊಂಡು ಹಾಕ್ತೀನಿ. ಇವತ್ತು ಹಸಿ ಕಡಲೆಕಾಯಿ ಬೀಜನನ್ನೇ ರುಬ್ಬಿ ಹಾಕಿದ್ದೀನಿ. ಇದು ಹಸಿರು ಮೆಣಸಿನ್ಕಾಯಿ ಕೂಡ ರುಬ್ಕೋಬೋದು, ಹಂಗೂ ಮಾಡ್ತೀನಿ, ಒಂದೊಂದು ಸಲ ಹೆಚ್ಚು ಕೂಡ ಹಾಕ್ತೀನಿ. ಇವತ್ತು ಹೆಚ್ಚಿ ಹಾಕಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸೊಪ್ಪು ಎಲ್ಲ ಹಾಕಿ ರುಬ್ಬಿರೋದು ಕೂಡ ಹಾಕಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನುಗ್ಗೆ ಸೊಪ್ಪು ಲೇಟ್ ಆಗುತ್ತೆ ಬೇಯೋದಕ್ಕೆ, ಹಾಗಾಗಿ ಅರ್ಧ ಲೀಟ್ರ್ ನೀರು ಬೇಕಾಗುತ್ತೆ. ಸೊ ಆಗಾಗ ಒಂದು ಏನು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ತಳ ಹತ್ತುತ್ತೆ. ಹಾಗಾಗಿ ಸೊ ಈ ಕಡೆ ಸಾರು ಕೂಡ ಆಗಿತ್ತು, ಮಸ್ತು ಒಗ್ಗರಣೆ ಹಾಕಿದ್ದೆ. ಇನ್ನು ಸೊಪ್ಪು ಕೂಡ ಬೆಂದಿತ್ತು. ಇವಾಗ ಎಲ್ರಿಗೂ ಊಟಕ್ಕೆ ಬಡಿಸ್ಕೊಟ್ಟು ನಾನು ಕೂಡ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ನಾನು ಜಾಸ್ತಿ ಸಾಂಬಾರು ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಟಿಪ್ಪು ನೋಡ್ತಾ ಇರ್ಬೋದು. ಇವತ್ತು ನಾನು ನುಗ್ಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎಗ್ಗು ಆಮ್ಲೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮತ್ತು ಅದಾದಮೇಲೆ ಆಮ್ಲ ಜ್ಯೂಸ್ ಕೂಡ ಒಂದು ಗ್ಲಾಸ್ ಮಾಡಿಟ್ಟಿರ್ತೀನಿ. ಆಗಾಗ ಒಂದು ಸ್ವಲ್ಪ ಕುಡಿತಾ ಇರ್ತೀನಿ. ಒಟ್ಟಿಗೆ ಇದಿಷ್ಟು ಕುಡಿಯೋದಿಲ್ಲ, ಒಂದು ಹಾಫ್ ಕುಡಿತಾ ಇರ್ತೀನಿ ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ವರ್ಬ ಬಾಯ್.